ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತು ನಾನು ಎಗ್ ಮಸಾಲಾನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೆಸಿಪಿನ. ಸೊ ಇದಕ್ಕೆ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಬನ್ನಿ. ಸೊ ಇದಕ್ಕೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಮತ್ತು ಸ್ವಲ್ಪ ಸೋಂಪು ಕಾಳು ಬರುತ್ತಲ್ಲ ಅದು, ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಮತ್ತು ಪಲಾವ್ ಎಲೆ. ಸೊ ಇದಿಷ್ಟನ್ನು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಂಡು ಇಟ್ಕೋಬೇಕು. ಸೊ ಇವಾಗ ಫಸ್ಟ್ದಾಗಿ ಆ್ಯಂಡ್ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿದೆ ಆ್ಯಕ್ಚುಲಿ, ಸಾರಿ, ಇದು ಕಸ್ತೂರಿ ಮೇಥಿ. ಸೊ ಇವಾಗ ಮೊಟ್ಟೆನ ಬಿಡಿಸ್ಕೊಳ್ಳೋಣ ಬನ್ನಿ ಒಂದೊಂದಾಗಿ. ಸೊ ಬೇಯಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಸಿಪ್ಪೆನ ಬಿಡಿಸ್ಕೊಳ್ಳಿ. ಬಿಸಿ ಬಿಸಿ ಇದ್ದಾಗ ಬಿಡಿಸಿದ್ರೆ ಅದು ಸಿಪ್ಪೆ ನೀಟಾಗಿ ಪೀಲ್ ಆಗಲ್ಲ. ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 7ರಿಂದ 8 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ದೋಸೆಗೆ ತಿನ್ನೋಣ ಅಂತ ಅಂದ್ಕೊಂಡಿದ್ದು, ನೈಟ್ ಟೈಮ್ ಮಾಡ್ಕೊತಾ ಇರೋದ್ರಿಂದ. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅನ್ನಕ್ಕೆಲ್ಲ ಕಲಿಸ್ಕೊಳೋದಕ್ಕೆ ಗೊಜ್ಜು ಟೈಪ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಣ್ಣೆ ತುಂಬ ಹಾಕ್ಕೊಂಡಾಗ ಸ್ವಲ್ಪ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಡ್ರೈ ಮಸಾಲಾನ ಆ್ಯಡ್ ಮಾಡೋಣ. ಸೊ ಎಣ್ಣೆ ಹಾಕಿದ್ಮೇಲೆ ಸೊ ಇವಾಗ ಫಸ್ಟ್ ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ. ಇದಾದಮೇಲೆ ಸ್ವಲ್ಪ ಲವಂಗ ಮತ್ತು ಏನು ಸೋಂಪು ಇಟ್ಕೊಂಡಿದ್ವಲ್ಲ ಇದನ್ನಿಷ್ಟು ಆ್ಯಡ್ ಮಾಡ್ಕೋಬೇಕು. ನಾನು ಈ ಲವಂಗ ಒಂದು 4 ತೊಗೊಂಡಿದ್ದೀನಿ. ಸೊ ಅದಿಷ್ಟೇ ಅಷ್ಟು ಅಳತೆ ತೊಗೋಬೇಕು. ನಿಮ್ಮ ಮನೆಯಲ್ಲಿ ಮಾಡುವಂಥ ಕ್ವಾಂಟಿಟಿ ಮೇಲೆ ಡಿಪೆಂಡು. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಒಂದು ಸ್ಪೂನ್ ಇಲ್ಲ 2 ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಇನ್ನೂ ಚೆನ್ನಾಗಿ ಬರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದಾಗೇನೆ ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ನ್ಯಾಚುರಲ್ ಫ್ಲೇವರ್ ಅನಿಸುತ್ತೆ. ಇದಾದಮೇಲೆ ನಾನಿನ್ನು ಸ್ವಲ್ಪ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು. ಇದಾದಮೇಲೆ ಒಂದೆರಡು ನಿಮಿಷನಲ್ಲ, ವಿತಿನ್ ಸೆಕೆಂಡ್ಸಲ್ಲೇ ಸ್ವಲ್ಪ ಬಾಡಿಸ್ಕೊಂಡು ನಾವು ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ, ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಈರುಳ್ಳಿ ಇದಕ್ಕೆ, ಹಂಗಾದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ನಾನು ಸಣ್ಣದು ಫೈನಾಗೆ ಹೆಚ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ತುಂಬ ಮುಂಚೆಯಿಂದನೂ ರೂಢಿ, ನನಗೆ ದಪ್ಪ ಹೆಚ್ಚಿ ನನಗೆ ಇಷ್ಟ ಆಗೋದಿಲ್ಲ ಈರುಳ್ಳಿ. ಅದಕ್ಕೆ ನಾನು ತುಂಬ ಸಣ್ಣದಾಗಿ ಚಾಪ್ ಮಾಡ್ತೀನಿ ಈರುಳ್ಳಿನ. ಆ್ಯಂಡ್ ಇದಾದಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ನೀಟಾಗಿ ಹುರ್ಕೊಂಡು ಇದಾದಮೇಲೆ ನಾವು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನಿಷ್ ಆಗಿದೆ. ಇವಾಗ ಒಂದು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಳ್ಳೋಣ. ಇದು ಆದಷ್ಟು ಇದಕ್ಕಿಂತ ಹಣ್ಣಿರೋದೇ ತೊಗೊಂಡು ಹಾಕಿ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳತ್ತೆ. ಇದು ಸ್ವಲ್ಪ ಕಾಯಿ ಥರ ಇತ್ತು, ಸೊ ಇದು ಹುಳಿ ಜಾಸ್ತಿ ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ. ಆ್ಯಂಡ್ ಇದನ್ನ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಡ್ರೈ ಸ್ಪೈಸಸ್ ಮಸಾಲ ಪೌಡ್ರ್ ಏನಿದ್ದಾವೆ ಅವನ್ನ ಹಾಕ್ಕೊಳ್ಳೋಣ. ಸೊ ಅದೆಲ್ಲ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಅಲ್ಲ, 3 ಜನಕ್ಕೆ ನಾವು ಮಾಡ್ಕೊತಾ ಇರೋದು, ಹಾಗಾಗಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ರೂ ಚಿಂತೆ ಇಲ್ಲ, ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದಕ್ಕಾಗಲ್ಲ. ಸೊ ಪ್ರತಿ ವಿಡಿಯೋದಲ್ಲಿ ಹೇಳೋದು ಅದನ್ನೇ ನಾನು. ಆ್ಯಂಡ್ ಇದು ಸ್ವಲ್ಪ ಒಂದು ಚುಟ್ಕೆಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದು, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕೋತೀನಿ. ಯಾಕೆಂದರೆ ಅದು ಖಾರ ಇರೋದಿಲ್ಲ, ಜಸ್ಟ್ ಫಾರ್ ಕಲರಿಂಗ್ ಅಂತ ತೊಗೊಂಡಿರೋದು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಚಿಕನ್ ಮಸಾಲದ ಫ್ರೈ ಇದು ಬರುತ್ತಲ್ಲ, ಸೊ ಅದನ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ. ಇಲ್ಲಾಂದ್ರೆ ಆಪ್ಷನಲ್ಲಾಗಿ ನಿಮಗೆಲ್ಲ ಹೊರಗಡೆ ಸಿಗುತ್ತೆ ಶಾಪಲ್ಲಿ ಎಗ್ ಮಸಾಲದು, ಸೊ ಅದು ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಆಚಿ ಮಸಾಲ ಬರುತ್ತೆ, ಅದು ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯೂಸ್ ಮಾಡಿರೋ ಪ್ರಕಾರ. ಆ್ಯಂಡ್ ಇದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಪುಡಿನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇದ್ದಿಲ್ಲ, ಹಾಗಾಗಿ ಕೊತ್ತಂಬರಿ ಪುಡಿನ ಹಾಕೋತಾ ಇದ್ದೀನಿ. ಇಲ್ಲ ಸ್ಕಿಪ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಫ್ ಮಾಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಫ್ಲೇವರು. ಆ್ಯಂಡ್ ಖಂಡಿತ ಮನೇಲಿ ಟ್ರೈ ಮಾಡಬೇಕಾದಂಥ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರಲ್ಲಿ ಮಾಡೋವಂಥ ರೆಸಿಪಿ ಇದು. ಆ್ಯಂಡ್ ಇದಾದಮೇಲೆ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗ್ರೇವಿಗೆ ನಾನಿಲ್ಲಿ ಒಂದು ಫುಲ್ ಕಪ್ಪಷ್ಟು ದೊಡ್ಡ ಲೋಟದಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಒಂದು 2 ನಿಮಿಷ 3 ನಿಮಿಷ ಸ್ಟಾರ್ಟ್ ಆದಮೇಲೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ನಾನು ಅರಿಶಿನದ ಪುಡಿ, ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕಾಗಿತ್ತು. ನನಗಷ್ಟೇ ಟೈಮ್ ಇದ್ದಿಲ್ಲ, ಕರೆಂಟ್ ಬೇರೆ ಹೋಗಿದ್ದ ಕಾರಣದಿಂದ ನಾನು ಲಾಸ್ಟಿಗೆ ವೀಡಿಯೋ ಕ್ಯಾಪ್ಚರ್ ಮಾಡೋದು ಕರೆಂಟ್ ಹೋದ್ಮೇಲೆ. ಸೊ ಹಾಗಾಗಿ ಬೇಗ ಮಾಡಬೇಕಾಗಿತ್ತು ನಾನು. ಸೊ ಹಾಗಾಗಿ ನಾನು ಫ್ರೈ ಮಾಡ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲೇ. ಇದಾದಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇಥಿ ಏನು ಬರುತ್ತಲ್ಲ, ಸೊ ಅದನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ನಾನು ಚಿಕನ್ ಮಸಾಲಾನ ಮೇಲೆ
ಉದುರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಅದ್ರ ಜೊತೆಗೆ. ಆ್ಯಂಡ್ ಇದಾದಮೇಲೆ ಒಂದು 5-10 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿ. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಎಗ್ ಮಸಾಲ. ನೀವು ಖಂಡಿತ ಟ್ರೈ ಮಾಡಬೇಕಾಗಿರೋಂಥ ರೆಸಿಪಿ, ಸಿಂಪಲ್ ಆ್ಯಂಡ್ ಈಸಿ, ವಿತಿನ್ ಹಾಫ್ ಆನ್ ಅವರಲ್ಲೇ ಮಾಡ್ಕೊಳೋದು. ಏನಂದರೆ ಒಂದು 10 to 15 ಮಿನಿಟ್ಸ್ ಎಗ್ ಬಾಯ್ಲಿಂಗ್ ಆದರೆ ಇನ್ನು 15 ಮಿನಿಟ್ಸಲ್ಲೇ ನೀವು ಪ್ರಿಪೇರ್ ಮಾಡ್ಕೋಬೋದು ಇದನ್ನಿಷ್ಟನ್ನು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಹೊಸ ವ್ಲಾಗಲ್ಲೇ ಸಿಗ್ತೇನೆ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಯು ಸೂನ್ ಗೈಸ್.